ಇವತ್ತು ನಮ್ಮ ತಂಗಿ ಸ್ಕೂಲ್ಗೆ ಹೋಯ್ತಾವಳೆ. ಮಾರ್ನಿಂಗ್ ಗೈಸ್, ಇವತ್ತು 6:45 ಎದ್ದು ಪಂಕಂತ ರೆಡಿಯಾಗಿ ಸಂಘದ ಬುಕ್ ತಗೊಂಡು ಸೀದಾ ನಮ್ಮ 115 ಕರ್ಕೊಂಡು ಹಾಗೆ ಕಿತ್ಕನಹಳ್ಳಿಗೆ ಹೋಗ್ಬಿಟ್ಟು ಕಿತ್ಕನಹಳ್ಳಿಯಲ್ಲಿ ಸಂಘದ ದುಡ್ಡನ್ನು ಕಟ್ಟಬೇಕಾಗಿತ್ತು. ಸೊ ಅಲ್ಲಿಗೆ ಹೋಗಿ ದುಡ್ಡನ್ನು ಕಟ್ಟಿ ಸೊ ವಾಪಸ್ಸು ಅದನ್ನು ಬ್ಯಾಗಲ್ಲಿ ಇಟ್ಕೊಂಡು ಸೀದಾ ಗಾಡಿ ತೊಗೊಂಡು ಸೀದಾ ಮನೆ ಕಡೆ ಬಂದು ಮನೆ ಕಡೆ ಬಂದಾಗ ಇವತ್ತು ಏನಪ್ಪ ಅಂತಂದರೆ ನಮ್ಮ ತಂಗಿ ಇವತ್ತು ಅಂದರೆ ಇಷ್ಟು ಜನ ಮನೆಗೆ ಇದ್ಲಿ. ಇವಾಗ ನಮ್ಮ ತಂಗಿ ಇವತ್ತು ಸ್ಕೂಲ್ಗೆ ಹೋಯ್ತಾವಳೆ. ಆದರೆ ಅವಳು ಖುಷಿ ಇತ್ತು ನೋಡಿ. ಸೊ 6:45ಗೆ ನಮ್ಮ ಅಮ್ಮನ ಕರ್ಕೊಂಬರ್ಬೇಕಾದ್ರೆ ಪಾನಿಪುರಿ ಕಣ್ಣು ಕಾಣಿಸ್ತು ಅಂದ್ಬಿಟ್ಟು ಪಾನಿಪುರಿ ತೊಗೊಂಡು ಸೀದಾ ಮನೆ ಕಡೆ ಬಂದ್ಬಿಟ್ಟು ನಮ್ಮ ತಂಗಿ ನೀವು ಸ್ವಲ್ಪ ಗೋಳಿಕೋಬೇಕು ಅಂದ್ಬಿಟ್ಟು ಗೋಳಿಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಷ್ಟರಲ್ಲಿ ನಮ್ಮ ತಂಗಿ ಟೀ ಮಾಡ್ತಾವಳೆ. ಚಂದ ಸ್ಕೂಲ್ಗೆ ಹೋಗಿ ಚೆನ್ನಾಗಿತ್ತಾ? ಬೇಜಾರಾಗಿಲ್ಲ? ನಿಜಗಳು ಬೇಜಾರಾಗಿಲ್ಲ? ನಿಜಗಳು ಬೇಜಾರಾಗಿಲ್ಲ ಸುಳ್ತಾವಳೆ. ನಿಜಗಳಾಗಿಲ್ಲ? ಟೀಕ್ ತೊಳು ನಮಗೋಸ್ಕರ ನಮಗೋಸ್ಕರ ಟೀಕ್ ತೊಳು ಪಾಪ ಅವ್ಳಿಗೆ ಹೊಡ್ಬಿಟ್ಟಿದ್ದೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ರಿಯಾಕ್ಷನ್ ನೋಡಿ ಅವ್ರದ್ದು ಹೇಗಿದೆ. ಸರಿ ಬಿಟ್ಟು ಟೀ ತಗೊಂಬ. ಸರಿ ಟೀ ತಗೊಂಬ. ಸೊ ಹಂಗೆ ನಮ್ಮ ತಂಗಿ ಸ್ವಲ್ಪ ಗೋಲಿಕೊಂಡು ಆದಮೇಲೆ ಹಂಗೆ ಟೀ ತಂದುಕೊಟ್ಲು. ಸೊ ಟೀ ತಂದುಕೊಟ್ಟು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ತಾತ ಕೂಡ ಟೀಯನ್ನು ಕುಡಿದ್ರಿ. ಸೊ ಕುಡ್ದಾದ್ಮೇಲೆ ನಾನು ಅಷ್ಟರಲ್ಲಿ ಮಳೆ ಕೂಡ ಬರ್ತಿತ್ತು. ಈಚೆ ಬಂದು ನೋಡಿದೆ ಫುಲ್ಲು ಮಳೆ ಜೋರಾಗೆ ಬೀಳ್ತಿತ್ತು. ಸೊ ಅಲ್ಲಿಂದ ಬರಬೇಕಾದ್ರೆ ನಾನು ಅಷ್ಟೊಂದು ವೀಡಿಯೋನ ಕ್ಲಿಪ್ಸ್ ತೆಗೆದಿರಲಿಲ್ಲ, ಯಾಕಪ್ಪ ಅಂದರೆ ಮಳೆ ಬೀಳ್ತಿತ್ತಲ್ಲ ಅದಕ್ಕಾಗಿ. ಸೊ ಹಂಗೆ ಬಂದೆ. ಆಮೇಲೆ ಒಳಗೆ ಬಂದು ನೋಡಿದ್ರೆ ಇಲ್ಲಿ ಆಲ್ರೆಡಿ ಹೂವು ಕೊಟ್ಟಿದ್ರು. ಆಮೇಲೆ ನಂಗೊಂದು ಕೆಲಸ ಕೊಟ್ಟಿದ್ರು, ಏನಪ್ಪ ಅಂದರೆ ಬೆಲ್ಲ ಹಚ್ಚೋ ಕೆಲಸ ಕೊಟ್ಟಿದ್ರು. ಸರಿ ಅದನ್ನ ಆದಮೇಲೆ ನಮ್ಮ ತಂಗಿ ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾವಳೆ. ಕಟ್ಟಲ್ಲ ಏನು ಮಾಡ್ತಾಳೆ ನೋಡೋಣ ಬನ್ನಿ. ಕಟ್ತೀಯಾ? ಚಂದಿ ಆವಾಗಿಂದ ಆಗ್ತಾಳೆ. ಅದು ದಾರೊಳಗೆ ಸೂಜಿ ಹಾಕಕ್ಕಾಗ್ತಿಲ್ಲ. 3 ಜನ ನಮ್ಮ ಮನೇಲಿ ಹೂವು ಕಟ್ಟೋರು ಅಂತ ನಮ್ಮಪ್ಪ ನಮ್ಮಮ್ಮ ನಮ್ಮ ತಂಗಿ ಈಗ ಸ್ಟಾರ್ಟಿಂಗು ತಾನೇ ಚಂದ. ದಾರನ ಉಲ್ಟಾ ಮಾಡಿಕೊಂಡು ಕೊನೆಗೂ ಹಾಕಿಬಿಟ್ಲು. ಪಾಪ ಇಲ್ಲಿ ಕಟ್ಟಿದ್ದು ಅವಳಿಗೆ ಬಿದ್ದೋಯ್ತು ತಿರ್ಗಾ. ಪಾಪ ಅವಳು ಕೈ ಬಂದಿತ್ತು, ಬೈಕ್ ಬಂದಿಲ್ಲ ಅಂದಂಗೆ ಆಗೋಯ್ತು. ಸೊ ನೋಡೋಣ ಇವತ್ತು ಕಟ್ತಾಳ ಇಲ್ಲ ಇನ್ನು ಮಾಡ್ತಾಳೆ ನೋಡೋಣ. ಸೊ ಫೈನಲಿ ನಮ್ಮ ತಂಗಿ ಆಲ್ರೆಡಿ ಇಷ್ಟು ಉದ್ದ ಹೂವು ಆದರೆ ಕೋಚ್ತಾ ಇದ್ದಾಳೆ, ಕಟ್ತಾ ಇಲ್ಲ. ಸೊ ಅದೆಲ್ಲ ಆದಮೇಲೆ ನಾನು ಫಸ್ಟು ಹೊರಗೆ ಬಂದೆ. ಹೊರಗೆ ಬಂದಾಗ ನಮ್ಮ ಮನೆ ಪಕ್ಕದಲ್ಲಿರೋರು ಈ ಥರ ಕಂಪ್ನಿ ಹತ್ರ ಹೋಗ್ಬೇಕಾಗಿತ್ತು, ಸ್ವಲ್ಪ ಬಿಡುಬಾ ಮಳೆ ಬೀಳ್ತೈತೆ ಅಂತ ಹೇಳಿದ್ರು. ಸೊ ಏನು ವಿಷಯ ಅಂತ ಹೋಗ್ತಾ ಹೇಳ್ತೀನಿ. ಏನಪ್ಪ ಅಂತಂದರೆ ಅವ್ರು ಹೋಗಿ ಅವರ ಒಂದು ಅದೇನೋ ಟೋಕನ್ ಕೊಡಬೇಕಾಗಿತ್ತಂತೆ. ಸೊ ಅದನ್ನು ಹೋಗಿ ಅವರು ಕೊಟ್ಟು ಬರ್ತೀನಿ, ಅದಕ್ಕೆ ಹೋಗಿ ನನಗೆ ಹತ್ರ ಬಿಡುಬಾ ಅಂತ ಹೇಳಿದ್ರು. ಸೊ ಇಲ್ಲೇ ಮೆಟ್ರೀಜ್ ಹತ್ರ ಬಂದಿದ್ದರು. ಸೊ ಅದಕ್ಕೆ ಅಲ್ಲಿ ಬರ್ತಿದ್ದಾರಲ್ಲ ಅವ್ರಿಗೆ ಕಾಣಿಸ್ತಾ ಇಲ್ಲ ನಿಮಗೆ. ಸೊ ಅವ್ರನ್ನ ಹೋಗಿ ಬಿಟ್ಟು ಬಂದಾಯ್ತು ಈಗ.